ಬಗ್ಗೆ ಮಾತನಾಡೋಕೆ ಅವಕಾಶಗಳು ಜಾಸ್ತಿ ಅಂತ ಅನ್ನುವಂಥ ಚರ್ಚೆ ಇದೆ. ಅಲ್ಲೇ ಪ್ರಮೋಷನ್ ಆಗ್ತದೆ ಅಂತ ಹೇಳಿ ಈ ರಾಹುಲ್ ಗಾಂಧಿ ಅನ್ನುವಂಥ ಒಂದು ವ್ಯಕ್ತಿ ಏನಿದೆಯಲ್ಲ, ದೇಶದ ವಿರುದ್ಧ ಮಾತಾಡೋರು, ಹಿಂದೂ ಧರ್ಮದ ವಿರುದ್ಧ ಮಾತಾಡೋರು, ಅದೇ ರೀತಿ RSS ವಿರುದ್ಧ ಮಾತಾಡೋರು, ಯಾರು ಮಾತಾಡ್ತಾರೆ ಅವ್ರಿಗೆ ಪ್ರಮೋಷನ್ ಕೊಡ್ತಾರೆ. ಈಗ BK ಹರಿಪ್ರಸಾದ್ ಕೊಟ್ಟಿದ್ದು ಅದೇ ಕಾರಣದಿಂದ, ಈ ಹೋಮ್ ಮಿನಿಸ್ಟರ್ ಖರ್ಗೆ ಅವರು ಮಾಡಿದ್ದು ಅದೇ ಕಾರಣದಿಂದ, ಅವ್ರ ತಂದೆಯನ್ನು ರಾಷ್ಟ್ರೀಯ ಅಧ್ಯಕ್ಷ ಮಾಡಿದ್ದು ಅದೇ ಕಾರಣದಿಂದ, ಮತ್ತೊಂದೇನಿಲ್ಲ. ಹಿಂದೂಗಳಿಗೆ ಬೈಯವರು ಅತ್ಯಂತ ಹಗುರಾಗಿ ಮಾತಾಡಬೇಕು, ದೇಶದ ವಿರುದ್ಧ ಹೇಳಿಕೆ ಕೊಡಬೇಕು, ಚೀನಾ ಏಜೆಂಟ್ರಂತೆ ಕೊಡಬೇಕು, ನಮ್ಮ ಪಾಕಿಸ್ತಾನ ಅನ್ನಬೇಕು. ನಿನ್ನೆ ಒಬ್ಬ ಶಿಗ್ಗಾಂವದಲ್ಲಿ ಕಾಂಗ್ರೆಸ್ MLA ನಮ್ಮ ಪಾಕಿಸ್ತಾನ ನಮ್ಮ ವೈರಿ ಎಲ್ಲ, ಚೀನಾ ನಮ್ಮ ವೈರಿ ಅಂತೇಳ. ಬಹುಶಃ ಅವನಿಗೂ ಏನಾದರೂ ಪ್ರಮೋಷನ್ ಸಿಗ್ಬೋದು ಇಷ್ಟರಲ್ಲೇ. ಅಂದರೆ ಇದು ಕೆಟ್ಟ ಒಂದು ಸಂಸ್ಕೃತಿ ಕಾಂಗ್ರೆಸ್ನಲ್ಲಿ. ರಾಹುಲ್ ಗಾಂಧಿ ಮೇಲೆ ಮೊದಲೇ ನೋಡೋದು ಕಾಂಗ್ರೆಸ್ಸು ದೇಶ ವಿರೋಧಿ ಹೇಳಿಕೆಗಳಲ್ಲೇ ನೆಹರೂವಿಂದ ಹಿಡಿದು ಎಲ್ಲರೂ ಇದೇ ಮಾಡಿದ್ದಾರೆ. ಇನ್ನೂ ಹೆಚ್ಚು ಪ್ರಖರವಾಗಿ ರಾಹುಲ್ ಗಾಂಧಿ ಬಂದ ಮೇಲೆ ಆಗ್ತಾ ಇದೆ. ಸರ್ಕಾರದಲ್ಲಿ ಕೆಲ ಇಲಾಖೆಗಳೀಗ ನೇರ ನೇಮಕಾತಿ ಆಗ್ತಾ ಇದೆ. ಮೊನ್ನೆ ಆದೇಶ ಆಗಿದೆ ನೇರ ನೇಮಕಾತಿ ಮಾಡಬೇಕು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನೋಡಿ, ನೇರ ನೇಮಕಾತಿ ಮಾಡುವಂಥದ್ದು ಏನು ಪ್ರೊಸೆಸ್ ಮಾಡಿದ್ರೆ ಭ್ರಷ್ಟಾಚಾರಕ್ಕೆ ಅನುಕೂಲ. ಈಗ ನೀವು KPSC ಎದಕ್ಕೆ ಮಾಡಿರಿ? KPSCನೂ ಸಹ ಒಂದು ಭ್ರಷ್ಟಾಚಾರದ ದೊಡ್ಡ ಕೂಪದು, ಅದೇನು ಭಾಳ ಸಾಚಗಳಿಲ್ಲ. ಯಾಕಂದ್ರೆ ಅದರ ಅಧ್ಯಕ್ಷ ಮೇಲೆ ಗಂಭೀರ ಆರೋಪ ಬಂದಿದೆ. ಇನ್ನೂವರೆಗೆ ಆ ಮಹಾತ್ಮ ಇನ್ನೂ ರಾಜೀನಾಮೆ ಕೊಡ್ಲಕ್ಕೂ ತಯಾರಿ, ತನ್ನ ಮಗಳನ್ನೇ ನೇಮಕಾತಿ ಮಾಡ್ಯಾನ. ಇದಕ್ಕೆ ನನಗೆ ಅಭಿಪ್ರಾಯ ಏನಪ್ಪ ಅಂದರೆ, UPSC ಮಾದರಿಯಲ್ಲಿ ಯಾವುದೇ ಮಕ್ಕಳಿಗೆ ಮೆರಿಟ್ ಆಧಾರ ಮೇಲೆ, ಅವ್ರ ಅರ್ಹತೆ ಆಧಾರ ಮೇಲೆ ನೇಮಕಾತಿ ಆಗಬೇಕು ವಿನಃ ನೇರ ನೇಮಕಾತಿಯಿಂದ ನಿಜವಾದಂಥ ಏನು ಪ್ರತಿಭೆ ಇರುವಂಥ ಯುವಕರಿಗೆ ನೌಕರಿ ಸಿಗುವಂಥದ್ದು ಭಾಳ ಕಷ್ಟ. ಇವು ಕೇವಲ ತಮ್ಮ ಭ್ರಷ್ಟಾಚಾರಕ್ಕಾಗಿ ಈ ರೀತಿ ನೇರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಇತ್ತೀಚೆಗೆ RSS ಬಗ್ಗೆ ಹೆಚ್ಚು ಮಾತಾಡಕ್ಕೆ ಶುರು ಮಾಡಿದ್ದಾರೆ ಕಾಂಗ್ರೆಸ್ ಮೇಲೆ. RSS ಬಗ್ಗೆ ಮಾತನಾಡೋಕೆ ಅವಕಾಶಗಳು ಜಾಸ್ತಿ ಅಂತ ಅನ್ನುವಂಥ ಚರ್ಚೆ ಇದೆ. ಅಲ್ಲೇ ಪ್ರಮೋಷನ್ ಆಗ್ತದೆ ಅಂತ ಹೇಳಿ ಈ ರಾಹುಲ್ ಗಾಂಧಿ ಅನ್ನುವಂಥ ಒಂದು ವ್ಯಕ್ತಿ ಏನಿದೆಯಲ್ಲ, ದೇಶದ ವಿರುದ್ಧ ಮಾತಾಡೋರು, ಹಿಂದೂ ಧರ್ಮದ ವಿರುದ್ಧ ಮಾತಾಡೋರು, ಅದೇ ರೀತಿ RSS ವಿರುದ್ಧ ಮಾತಾಡೋರು, ಯಾರು ಮಾತಾಡ್ತಾರೆ ಅವ್ರಿಗೆ ಪ್ರಮೋಷನ್ ಕೊಡ್ತಾರೆ. ಈಗ BK ಹರಿಪ್ರಸಾದ್ ಕೊಟ್ಟಿದ್ದು ಅದೇ ಕಾರಣದಿಂದ, ಈ ಹೋಮ್ ಮಿನಿಸ್ಟರ್ ಖರ್ಗೆ ಅವರು ಮಾಡಿದ್ದು ಅದೇ ಕಾರಣದಿಂದ, ಅವ್ರ ತಂದೆಯನ್ನು ರಾಷ್ಟ್ರೀಯ ಅಧ್ಯಕ್ಷ ಮಾಡಿದ್ದು ಅದೇ ಕಾರಣದಿಂದ, ಮತ್ತೊಂದೇನಿಲ್ಲ. ಹಿಂದೂಗಳಿಗೆ ಬೈಯವರು ಅತ್ಯಂತ ಹಗುರಾಗಿ ಮಾತಾಡಬೇಕು, ದೇಶದ ವಿರುದ್ಧ ಹೇಳಿಕೆ ಕೊಡಬೇಕು, ಚೀನಾ ಏಜೆಂಟ್ರಂತೆ ಕೊಡಬೇಕು, ನಮ್ಮ ಪಾಕಿಸ್ತಾನ ಅನ್ನಬೇಕು. ನಿನ್ನೆ ಒಬ್ಬ ಶಿಗ್ಗಾಂವದಲ್ಲಿ ಕಾಂಗ್ರೆಸ್ MLA ನಮ್ಮ ಪಾಕಿಸ್ತಾನ ನಮ್ಮ ವೈರಿ ಎಲ್ಲ, ಚೀನಾ ನಮ್ಮ ವೈರಿ ಅಂತೇಳ. ಬಹುಶಃ ಅವನಿಗೂ ಏನಾದರೂ ಪ್ರಮೋಷನ್ ಸಿಗ್ಬೋದು ಇಷ್ಟರಲ್ಲೇ. ಅಂದರೆ ಇದು ಕೆಟ್ಟ ಒಂದು ಸಂಸ್ಕೃತಿ ಕಾಂಗ್ರೆಸ್ನಲ್ಲಿ. ರಾಹುಲ್ ಗಾಂಧಿ ಮೇಲೆ ಮೊದಲೇ ನೋಡೋದು ಕಾಂಗ್ರೆಸ್ಸು ದೇಶ ವಿರೋಧಿ ಹೇಳಿಕೆಗಳಲ್ಲೇ ನೆಹರೂವಿಂದ ಹಿಡಿದು ಎಲ್ಲರೂ ಇದೇ ಮಾಡಿದ್ದಾರೆ. ಇನ್ನೂ ಹೆಚ್ಚು ಪ್ರಖರವಾಗಿ ರಾಹುಲ್ ಗಾಂಧಿ ಬಂದ ಮೇಲೆ ಆಗ್ತಾ ಇದೆ. ಸರ್ಕಾರದಲ್ಲಿ ಕೆಲ ಇಲಾಖೆಗಳೀಗ ನೇರ ನೇಮಕಾತಿ ಆಗ್ತಾ ಇದೆ. ಮೊನ್ನೆ ಆದೇಶ ಆಗಿದೆ ನೇರ ನೇಮಕಾತಿ ಮಾಡಬೇಕು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನೋಡಿ, ನೇರ ನೇಮಕಾತಿ ಮಾಡುವಂಥದ್ದು ಏನು ಪ್ರೊಸೆಸ್ ಮಾಡಿದ್ರೆ ಭ್ರಷ್ಟಾಚಾರಕ್ಕೆ ಅನುಕೂಲ. ಈಗ ನೀವು KPSC ಎದಕ್ಕೆ ಮಾಡಿರಿ? KPSCನೂ ಸಹ ಒಂದು ಭ್ರಷ್ಟಾಚಾರದ ದೊಡ್ಡ ಕೂಪದು, ಅದೇನು ಭಾಳ ಸಾಚಗಳಿಲ್ಲ. ಯಾಕಂದ್ರೆ ಅದರ ಅಧ್ಯಕ್ಷ ಮೇಲೆ ಗಂಭೀರ ಆರೋಪ ಬಂದಿದೆ. ಇನ್ನೂವರೆಗೆ ಆ ಮಹಾತ್ಮ ಇನ್ನೂ ರಾಜೀನಾಮೆ ಕೊಡ್ಲಕ್ಕೂ ತಯಾರಿ, ತನ್ನ ಮಗಳನ್ನೇ ನೇಮಕಾತಿ ಮಾಡ್ಯಾನ. ಇದಕ್ಕೆ ನನಗೆ ಅಭಿಪ್ರಾಯ ಏನಪ್ಪ ಅಂದರೆ, UPSC ಮಾದರಿಯಲ್ಲಿ ಯಾವುದೇ ಮಕ್ಕಳಿಗೆ ಮೆರಿಟ್ ಆಧಾರ ಮೇಲೆ, ಅವ್ರ ಅರ್ಹತೆ ಆಧಾರ ಮೇಲೆ ನೇಮಕಾತಿ ಆಗಬೇಕು ವಿನಃ ನೇರ ನೇಮಕಾತಿಯಿಂದ ನಿಜವಾದಂಥ ಏನು ಪ್ರತಿಭೆ ಇರುವಂಥ ಯುವಕರಿಗೆ ನೌಕರಿ ಸಿಗುವಂಥದ್ದು ಭಾಳ ಕಷ್ಟ. ಇವು ಕೇವಲ ತಮ್ಮ ಭ್ರಷ್ಟಾಚಾರಕ್ಕಾಗಿ ಈ ರೀತಿ ನೇರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ.